ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 43ನೆಯ ಪದ್ಯ ಈ ರೀತಿಯಲ್ಲಿದೆ. ಮುನಿದೈನೂರುಂ ಕುನ್ನೆಗಳ ಅನಿತು ಮೊದಲೇ ತೋರಿ ಕೊಳ್ಕೊಳಿಸೆ ಮಹಾಮುನಿ ತಳರದೆ ಮೇರು ಓಲಿರೆ ವನಮೃಗದ ಓಲುರ್ಕನಳಿದು ಸುಡಿದುವು ನಾಯ್ಗಳ್. ವಿಂಗಡಿಸಿ ಓದೋಣ. ಮುನಿದು 500 ಕುನ್ನಿಗಳ್ ಅನಿತುಮಂ ಮೊದಲೇ ತೋರಿ ಕೊಳ್ಕೊಳಿಸೆ ಮಹಾಮುನಿ ತಳರದೆ ಮೇರು ಒಲ್ ಇರೆ ವನಮೃಗದ ಒಲ್ ಉರ್ಕನ್ ಅಳಿದು ಸುಳಿದುವು ನಾಯ್ಗಳ್. ಇಲ್ಲಿ ಯಶೋಮತಿ ಬೇಂಟೆಗೆ ಹೋಗಿದ್ದಾನೆ. ಈ ಸಂದರ್ಭದ ಪೂರ್ವಕಥೆ. ಬೇಟೆಯಾಡುವ ಸಂದರ್ಭದಲ್ಲಿ ಅವನಿಗೆ ಜಿನಮುನಿ ದರ್ಶನವಾಗಿದೆ ದೂರದಿಂದಲೇ. ಜಿನಮುನಿ ದರ್ಶನವಾದ ಕಾರಣದಿಂದಲೋ ಎಂಬಂತೆ ಅವನು ಹಾಗೆ ಹೇಳುವುದು, ಅವನು ಊಹಿಸುವುದು ಹಾಗೆ. ಜಿನಮುನಿಯನ್ನು ದರ್ಶನ ಮಾಡಿದ ಕಾರಣದಿಂದಲೇ ತನಗೆ ಈ ದಿವಸ ಬೇಟೆ ಯಾವುದು ದೊರಕಲಿಲ್ಲ ಎಂಬ ನಿರ್ಣಯಕ್ಕೆ ಬಂದಂತಹ ಆತ ಮುನಿಯ ಮೇಲೆ ಸಿಟ್ಟುಗೊಂಡು ತನ್ನ ಬೇಟೆಯ ನಾಯಿಗಳೆಲ್ಲವನ್ನು ಒಟ್ಟಿಗೆ ಆತನ ಮೇಲೆ ಛೂ ಬಿಡ್ತಾನೆ. ಆ ಸಂದರ್ಭ ಇದು. ಮುನಿದು ಕೋಪಗೊಂಡಿದ್ದಾನೆ ಯಶೋಮತಿ. ಮುನಿ ಧಾತು, ಮುನಿದು ಕೋಪಗೊಂಡು ಎಂಬ ಅರ್ಥ. 500 ಕುನ್ನಿಗಳನ್, ಕುನ್ನಿ ಅಂದ್ರೆ ನಾಯಿ ಎಂಬ ಅರ್ಥ. ಕೊನೆಗೆ ನಾಯ್ಗಳ್ ಅಂತ ಪುನಃ ಇದೆ ಇನ್ನೊಂದು ಮುಂದಿನ ವಾಕ್ಯಕ್ಕೆ. ಅಲ್ಲಿ ನಾಯ್ ಎಂಬ ಶಬ್ದವನ್ನು ಬಳಸಿದ್ದಾನೆ, ಇಲ್ಲಿ ಕುನ್ನಿ ಶಬ್ದವನ್ನು ಬಳಸಿದ್ದಾನೆ. ಕುನ್ನಿ ಅಂದ್ರು ನಾಯಿ ಅಂದ್ರು ಒಂದೇ ಹಳಗನ್ನಡದಲ್ಲಿ. ಹೊಸಗನ್ನಡದಲ್ಲಿಯೂ ಕುನ್ನಿ ಪದ ಇದೆ. ಇಲ್ಲಿ ಕರಾವಳಿಯಲ್ಲಿ ಕುನ್ನಿ ಶಬ್ದಕ್ಕೆ ಸ್ವಲ್ಪ ಉಚ್ಚಾರಣ ವ್ಯತ್ಯಾಸವಿರುವಂತಹ ಕುഞ്ഞി ಎಂಬ ಒಂದು ಪದ ಇದೆ. ಕುഞ്ഞി, ಅಲ್ಲಿ ಞಕಾರ ಇದೆ, ಅನುನಾಸಿಕಾಕ್ಷರ. ಕುನ್ನಿ ಎಂಬುದು ಅಲ್ಲಿಯೂ ನಕಾರ ಅನುನಾಸಿಕಾಕ್ಷರವೇ. ಆದ್ರೆ ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಅಪೂರ್ವವಾಗಿರುವ, ಅಂದ್ರೆ ಬಳಕೆ ಬಹಳ ಕಡಿಮೆಯಲ್ಲಿರುವ ಞಕಾರ, ಅದರ ಒತ್ತಕ್ಷರ ಬಂದಿದೆ, ಕುഞ്ഞി ಎಂಬಂತಹದ್ದು. ಅದನ್ನು ಬೇರೆ ಬೇರೆ ಕಡೆಯವರು ಉಚ್ಚರಿಸಲಿಕ್ಕೆ ಸಾಧ್ಯವಾಗದೆ ಕುഞ്ഞി ಎಂಬುದನ್ನು ಕುಯಿ ಎಂಬುದಾಗಿಯೋ ಕುಯಿ ಎಂಬುದಾಗಿ ಏನೇನೋ ವ್ಯತ್ಯಾಸ ರೂಪದಲ್ಲಿ ಉಚ್ಚರಿಸ್ತಾರೆ. ಉದಾಹರಣೆಗೆ ಬಳುವಾರು ಮಹಮ್ಮದ್ ಕುഞ്ഞി ಅಂತ ಒಂದು ಹೆಸರಿದೆ ಕನ್ನಡದ ಲೇಖಕರು. ಬಳುವಾರು ಎಂಬುದು ಊರು, ಪುತ್ತೂರಿನ ಸಮೀಪ. ಮಹಮ್ಮದ್ ಕುഞ്ഞി ಎಂಬುದು ಅವರ ಹೆಸರು. ಕುഞ്ഞി ಎಂಬುದು ಅದನ್ನು ಕುನ್ನಿ ಕುಯಿ ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಕಯ್ಯಾರ ಕಿಞ್ಞಣ್ಣರೈ ಎಂಬುದಾಗಿ ಹೆಸರು. ಅಲ್ಲಿ ಞಕಾರಕ್ಕೆ ಞಕಾರ ಒತ್ತಕ್ಷರ. ಕಿಞ್ಞಣ್ಣ, ಕಿಞ್ಞಣ್ಣ, ಅಲ್ಲಿಯೂ ಞಕಾರದ ಒತ್ತಕ್ಷರ ಇದೆ. ಅದನ್ನು ನಮ್ಮ ಬಯಲುಸೀಮೆಯ ಎಷ್ಟೋ ಜನ ಕಿಯಣ್ಣರೈ ಎಂಬುದಾಗಿ ಎಲ್ಲ ಉಚ್ಚರಿಸ್ತಾರೆ. ಹಾಗಲ್ಲ, ಅದು ಈ ರೀತಿಯಲ್ಲೇ ಇರಬೇಕು ಉಚ್ಚಾರಣೆ. ಹಾಗೆ ಆ ಕುഞ്ഞി ಶಬ್ದ ಕುನ್ನಿ ಎಂಬುದಕ್ಕೆ ಸಮಾನಾಂತರವಾಗಿದೆ, ಸ್ವಲ್ಪ ಅರ್ಥಭೇದ ಉಂಟಷ್ಟೇ. ಕುഞ്ഞി ಅಂದ್ರೆ ಮರಿ ಅಂತ ಅರ್ಥ, ಅಥವಾ ಮಗು, ಸಣ್ಣವನು ಎಂಬ ಅರ್ಥ. ಈಗ ನಮ್ಮ ತುಳು ಭಾಷೆಯಲ್ಲಿ ಕುഞ്ഞി ಶಬ್ದ ಇದೆ, ಕಿನ್ನಿ ಎಂಬ ಶಬ್ದ ಇದೆ. ಕಿನ್ನಿ ಅಂದ್ರೆ ಮರಿ ಅಂತ ಅರ್ಥ, ಕುഞ്ഞി ಅಂತ ಹೇಳಿದ್ರು ಮರಿ ಎಂಬ ಅರ್ಥ. ತುಳುವಿನಲ್ಲಿ ಕುഞ്ഞി, ಕುഞ്ഞಣ್ಣ, ಕುഞ്ഞಣ್ಣೆ, ಕುഞ്ഞಪ್ಪೆ ಈ ತರದ ಹೆಸರುಗಳಿವೆ. ಕುഞ്ഞಪ್ಪ, ಕುഞ്ഞಣ್ಣ, ಹೀಗೆ. ಹವ್ಯಕ ಭಾಷೆಯಲ್ಲಿಯೂ, ಈ ಕರಾವಳಿಯ ಹವ್ಯಕ ಭಾಷೆಯಲ್ಲಿ ಕುഞ്ഞി ಶಬ್ದ ಧಾರಾಳವಾಗಿ ಬಳಕೆಯಲ್ಲಿದೆ. ಕುഞ്ഞി ಅಂದ್ರೆ ಮರಿ ಎಂಬ ಅರ್ಥ. ಈಗ ಎಲ್ಲಾ ಮರಿಗಳನ್ನು ಕುഞ്ഞി ಎಂಬುದಾಗಿ ಹೇಳಲಿಕ್ಕಿಲ್ಲ. ಮುಖ್ಯವಾಗಿ ನಾಯಿ, ಬೆಕ್ಕು ಮತ್ತು ಆ ಥರದ ಸಣ್ಣ ಕೆಲವು ಪ್ರಾಣಿಗಳು ಅಂತ, ಉದಾಹರಣೆಗೆ ಅಳಿಲು ಇತ್ಯಾದಿ ಅಂಥದ್ದಕ್ಕೆಲ್ಲ, ಅಂಥದ್ದರ ಮರಿಗಳಿಗೆ ಕುഞ്ഞി ಎಂಬುದಾಗಿ ಹೆಸರು.
ನಾಯಿಯ ಮರಿ, ನಾಯಿ ಕುഞ്ഞി. ಪುಚ್ಚೆಯ ಮರಿ, ಪುಚ್ಚೆ ಅಂದರೆ ಬೆಕ್ಕು, ಪುಚ್ಚೆ ಕುഞ്ഞി. ಇದು ಹವ್ಯಕ ಭಾಷೆಯಲ್ಲಿರುವ ಪ್ರಯೋಗ. ಪುಚ್ಚೆ ಕುഞ്ഞಿ, ನಾಯಿ ಕುഞ്ഞಿ ಎಂಬಂಥದ್ದು. ಹಾಗೆ ಅಳಿಲಿನ ಮರಿ ಇದ್ರೆ ಅದು ಕುಂಡೆಚ್ಚನ ಕುഞ്ഞಿ. ಕುಂಡೆಚ್ಚ ಅಂದ್ರೆ ಅಳಿಲು, ಅದು ತುಳು ಭಾಷೆಯಿಂದಲೇ ಬಂದದ್ದು ಈ ಕನ್ನಡಕ್ಕೆ. ಕುಂಡೆಚ್ಚನ ಕುഞ്ഞಿ. ಹೀಗೆ ಹೀಗೆ ಕೆಲವು ಕುഞ്ഞಿ ಅಂತ ಇದೆ. ಆದ್ರೆ ದನದ ಕರು ಆಗಿದ್ರೆ ಅದು ಅದಕ್ಕೆ ಕಂಜಿ ಎಂಬಂತ ಹೆಸರು. ಕರು, ಕಂಜಿ. ತುಳು ಭಾಷೆಯಲ್ಲಿಯೂ ಕಂಜಿ ಶಬ್ದ ಇದೆ. ಹಾಗೆ ತುಳು ಭಾಷೆಯಲ್ಲಿ ಕುഞ്ഞಿ ಹೋಗಿ ಕಿನ್ನಿ ಎಂಬ ಶಬ್ದ ಇದೆ. ಕಿನ್ನಿ ಅಂದ್ರೆ ಮರಿ ಎಂಬ ಅರ್ಥ. ನಾಯಿದ ಕಿನ್ನಿ, ಪುಚ್ಚೆದ ಕಿನ್ನಿ ಹೇಳ್ತಾರೆ. ನಾಯಿ ಮರಿ, ಬೆಕ್ಕಿನ ಮರಿ ಎಂಬ ಅರ್ಥದಲ್ಲಿ. ಆದ್ರೆ ಕುഞ്ഞಿ ಶಬ್ದವೂ ಅಲ್ಲಿ ಉಂಟು, ಸಣ್ಣದು ಎಂಬ ಅರ್ಥದಲ್ಲಿ. ಹಾಗೆ ಅದು ವ್ಯಕ್ತಿನಾಮದಲ್ಲಿಯೂ ಕುഞ്ഞಿ ಎಂಬಂತಹದ್ದು ಬರ್ತದೆ. ಹವ್ಯಕ ಭಾಷೆಯಲ್ಲಿ ಕುഞ്ഞಿ ಎಂಬುದಾಗಿ ಮಕ್ಕಳನ್ನು ಕರೆಯುವ ಒಂದು ಹೆಸರಾಗಿ, ಮುದ್ದಿನಿಂದ ಕರೆಯುವಂತಹ ಒಂದು ಹೆಸರಾಗಿ ಬಳಕೆಯಲ್ಲಿ ಉಂಟು ಕುഞ്ഞಿ ಎಂಬಂತಹದ್ದು. ಸಾಮಾನ್ಯವಾಗಿ ಪುಲ್ಲಿಂಗ ಸ್ತ್ರೀಲಿಂಗ ಎರಡೂ, ಅಂದ್ರೆ ಹುಡುಗನನ್ನು ಹುಡುಗಿಯನ್ನು ಇಬ್ಬರನ್ನು ಕುഞ്ഞಿ ಎಂಬುದಾಗಿ ಕರೆಯುವಂತಹದ್ದುಂಟು. ಪುರುಷರನ್ನು ಹೆಚ್ಚು ಕುഞ്ഞಿ ಎಂಬುದಾಗಿ. ಅದು ಕರೆಯುವ ಹೆಸರು ಅಥವಾ ನಿರ್ದಿಷ್ಟ ವ್ಯಕ್ತಿಗಳು ಮಾತ್ರ ಕರೆಯುವ ಹೆಸರಾಗಿರುವುದು ಉಂಟು ಕುഞ്ഞಿ ಅಂತ ಹೇಳುವಂತಹದ್ದು. ಅಥವಾ ಪುಟ ನೀನಿಲ್ಲಿ ಬಾ ಎಂಬುದಾಗಿ ಕನ್ನಡದಲ್ಲಿ ಹೇಳುವ ಹಾಗೆ, ಕುഞ്ഞಿ ಈ ಕಡೆ ಬಾ ಅಂತ ಯಾರಾದರೂ ಹಿರಿಯರಾದಂಥವರು ಕಿರಿಯರನ್ನು ಕರಿಬಹುದು. ಅವನಿಗೆ ಕುഞ്ഞಿ ಎಂಬಂತ ಹೆಸರು, ಕರೆಯುವ ಹೆಸರು ಇಲ್ಲದೇ ಇದ್ರು ಅವನನ್ನು ಕರಿಬಹುದು. ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಹಿರಿಯರು ಕಿರಿಯರನ್ನು ಕುഞ്ഞಿ ಇಲ್ಲಿ ಬಾ ಅಂತ ಹೀಗೆ ಕರಿಬಹುದು, ಕುഞ്ഞಿ ಅಂತ ಹೇಳಿ. ಹಾಗೆ ಕುನ್ನಿ ಅಂದ್ರೆ ನಾಯಿ ಮರಿಗೂ ಅನ್ವಯವಾಗ್ತದೆ, ನಾಯಿಗೂ ಅನ್ವಯವಾಗ್ತದೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾಯಿ ಎಂಬುದೇ ಅರ್ಥ ತೆಗೆದುಕೊಳ್ಬೇಕು. ನಾಯಿ ಮರಿ ಎಂಬ ಅರ್ಥ ಅಲ್ಲ. ಬೇಟೆಯ ನಾಯಿಗಳು, ಅದನ್ನು ಕುನ್ನಿ ಎಂಬುದಾಗಿ ಹೇಳಿದ್ದಾನೆ. ಮುನಿದು 500 ಸಮುಚ್ಚಯವನ್ನು ಹಾಕಿದ್ದಾನೆ. ಅಂದ್ರೆ 500 ನಾಯಿಗಳನ್ನು ಅರ್ಥ ತೆಗೆದುಕೊಂಡು ಬೇಟೆಗೆ ಹೋಗಿದ್ದಾನೆ. ಆ 500 ನಾಯಿಗಳನ್ನು ಕುನ್ನಿಗಳ್ ಅನಿತುಮಂ, ಅಷ್ಟನ್ನು ಅನಿತು. ಅನಿತು ಅಂದ್ರೆ ಅಷ್ಟು ಅಂತ ಅರ್ಥ. ಅನಿತು, ಇನಿತು, ಏನಿತು, ಅಷ್ಟು, ಇಷ್ಟು, ಎಷ್ಟು, ಉನಿತು ಎಂಬುದು. ಅದನ್ನು ಬಿಟ್ಟು ಬಿಡೋಣ ಈಗ. ಅನಿತುಮಂ ಒರ್ಮೊದಲೆ. ಒರ್ಮೊದಲೆ ಅಂತ ಹೇಳಿದ್ರೆ ಒಮ್ಮೆಲೆ ಎಂಬಂತ ಅರ್ಥ. ಒಂದು ಮೊದಲು. ಅಂದ್ರೆ ಒಂದು ಎಂಬುದರ ರೂಪಾಂತರ ಅಥವಾ ಒಂದು ಎಂಬುದಕ್ಕೆ ಬರುವ ಆದೇಶ. ಒಂದು ಮೊದಲೇ ಅಂದ್ರೆ ಒಟ್ಟಿಗೆ ಎಂಬ ಅರ್ಥ. ಒರ್ಮೊದಲೆ ತೋರಿ. ಆ ನಾಯಿಗಳನ್ನು ಛೂ ಬಿಡುವ ಕ್ರಮ. ಆ ಛೂ ಬಿಡುವಾಗ ಅವುಗಳಿಗೆ ಗುರಿಯನ್ನು ತೋರ್ಬೇಕು. ಈಗ ಮಂಗನನ್ನು ಓಡಿಸುವುದಾದ್ರೆ ಆ ಮಂಗನನ್ನು ತೋರಿಸಬೇಕು, ತೋರಿಸಿ ಛೂ ಬಿಡಬೇಕು. ಛೂ ಬಿಡುವುದು ಎಂಬಂತಹದ್ದೊಂದು ಬಳಕೆಯ ಮಾತಾಗಿ ಹೊಸಗನ್ನಡದಲ್ಲಿದೆ. ಇಲ್ಲಿ ಬಹುಶಃ ಆ ನಾಯಿಗಳನ್ನು ಹೀಗೆ ಬಿಡುವ ಅಥವಾ ನಾಯಿಗಳನ್ನು ಕಳುಹಿಸುವ ಸಂದರ್ಭದಲ್ಲಿ ಛೂ 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 ಎಂಬುದಾಗಿ ಅವುಗಳಿಗೆ ಆಜ್ಞೆ ಕೊಡುವ ಅಥವಾ ಸೂಚಿಸುವಂತಹ ಕ್ರಮ ಇದ್ದಿರಬೇಕು. ಅದರಲ್ಲಿ ಛೂ ಬಿಡುವುದು ಎಂಬುದು ಬಂದಿರಬೇಕು. ಈಗ ಇಲ್ಲಿ ಒರ್ಮೊದಲೆ ತೋರಿ ಕೊಳ್ಳ್ ಈಸೆ, ಕೊಳ್ಳ್ ಎಂಬುದಾಗಿ ಇವರು ಹೇಳುವುದು. ಅದು ಆ ಗುರಿಯನ್ನು ತೋರಿ ಕೊಳ್ಳ್ ಎಂಬುದಾಗಿ. ಕೊಳಿಸೆ, ಕೊಳ್ಳ್ ಅಂದ್ರೆ ಹೋಗಿ ಹಿಡಿ, ತೆಗೆದುಕೋ ಎಂಬ ಆ ಅರ್ಥದಲ್ಲಿ ಹೇಳುವಂತಹದ್ದಿರಬೇಕು. ಆ ಬೇಟೆಯಲ್ಲಿ ಅಥವಾ ನಾಯಿಗಳನ್ನು ಕಳುಹಿಸುವಾಗ ಕೊಳ್ಳ್ ಎಂಬುದಾಗಿ ಹೇಳುವುದು ಇದ್ದಿರಬಹುದು. ಅದನ್ನಿಲ್ಲಿ ಜನ ಹೇಳ್ತಾ ಇದ್ದಾನೆ. ನಮ್ಮ ಪ್ರದೇಶದಲ್ಲಿ ನಾಯಿಗಳನ್ನು ಹೀಗೆ ಛೂ ಬಿಡುವಾಗ ಹೇಳುವ ಪದ ಹಿಡಿ 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 ಅಂತ ಹೇಳಿ. ನಾಯಿಗಳಿಗೆ ಈಗ ಮಂಗಗಳನ್ನು ಓಡಿಸುವುದಾದ್ರೆ ಆ ಮಂಗಗಳನ್ನು ತೋರಿಸಿ ಹಿಡಿ 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 ಅಂತ ಹೇಳಬೇಕು. ಅದೊಂದು ಸೂಚನೆ. ಹೀಗೆ ನಾಯಿಗಳಿಗೆ ಅವುಗಳು ಯಾವುಗಳನ್ನು ಅಟ್ಟಿಸಬೇಕು ಅಥವಾ ಹೋಗಿ ಹಿಡಿಬೇಕು ಎಂಬುದಕ್ಕಾಗಿ ತೋರಿಸುವಂತಹ ಸಂದರ್ಭದಲ್ಲಿ, ಅವುಗಳನ್ನು ಅಟ್ಟಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹೇಳುವ ಪದಗಳು ಹಿಡಿ 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 ಅಂತ ಹೇಳಿ. ಈಗ ನಮ್ಮ ಪರಿಸರದಲ್ಲಿರುವಂತಹದ್ದು ಕೊಳ್ಳ್ ಎಂಬುದಾಗಿ ನಾಯಿಗಳಿಗೆ ಹೇಳಿರಬೇಕು. ಕೊಳಿಸೆ ಹೀಗೆ ನಾಯಿಗಳನ್ನು ಮುನಿಯ ಮೇಲೆ ಆಕ್ರಮಣಕ್ಕಾಗಿ ಕಳುಹಿಸಿಕೊಟ್ಟಿದ್ದಾನೆ. ಹಾಗೆ ಕೊಳಿಸೆ ಮಹಾಮುನಿ. ಆ ಮಹಾಮುನಿ ಇದರಿಂದಾಗಿ ಒಂದಿಷ್ಟು ವಿಚಲಿತನ ಆಗಲಿಲ್ಲವಂತೆ. ಮಹಾಮುನಿ ತಾಳರದೆ,
ತಳರಂದ್ರೆ ಅಲ್ಲಿಂದ ಸ್ಥಳದಿಂದ ನಿರ್ಗಮಿಸು ಅಥವಾ ಬದಲಾವಣೆ ಹೊಂದು ಓಡು ಹೀಗೆಲ್ಲ ಅರ್ಥ ಮಾಡಬಹುದು. ಅಲ್ಲಿಂದ ತಳರದೆ ಹೊರಡದೆ ಅಥವಾ ಅಲ್ಲಿಂದ ತಾನೇನು ಬದಲಾವಣೆಯನ್ನು ಹೊಂದದೆ ಸ್ಥಾನಾಂತರವನ್ನು ಹೊಂದದೆ ಮಹಾಮುನಿ, ಆತ ಮಹಾಧೈರ್ಯವಂತನಾದಂತಹ ಮುನಿ ಆಗ್ಬೇಕು. ಒಂದು ನಾಯಿ ಬಂದ್ರೆ ಹಾ ಎಂಬುದಾಗಿ ಬೊಬ್ಬಿರಿದು ದೂರ ಹೋಗಬೇಕಾದಂತಹದ್ದು ಮನುಷ್ಯರು ಹೋಗ್ಬೇಕಾದವರೇ, ಯಾಕೆಂದ್ರೆ ಅದು ಕಚ್ಚುತ್ತದೆ. ಆ ಕಾರಣದಿಂದ ಮಹಾಮುನಿ ತಳರದೆ ಒಂದಿಷ್ಟು ಮಿಸುಕಾಡದೆ ಮೇರುವಲ್ ಇರೆ. ಮೇರು ಪರ್ವತ ಎಂಬುದು ಸ್ಥಿರವಾದಂತಹ ಪರ್ವತ ಎಂಬುದಾಗಿ ನಮ್ಮ ಪ್ರಾಚೀನರ ಕಲ್ಪನೆ. ಎಲ್ಲವೂ ಮೇರುವಿಗೆ ಪ್ರದಕ್ಷಿಣೆ ಬರ್ತವಂತೆ. ಈ ಗ್ರಹಗಳೆಲ್ಲ ಮೇರುವಿಗೆ ಪ್ರದಕ್ಷಿಣೆ ಬರ್ತವೆ ಎಂಬಂತಹ ಕಲ್ಪನೆ ಇದೆ. ಮೇರುಗಿರೆ ಪ್ರದಕ್ಷಿಣ ಪರಂ, ಎಲ್ಲಾ ಗ್ರಹಗಳನ್ನು ಸ್ತುತಿಸುವಂತಹ ಸಂದರ್ಭದಲ್ಲಿಯೂ ಈ ಒಂದು ಪದ ಇದೆ, ಮೇರುಗಿರೆ ಪ್ರದಕ್ಷಿಣ ಪರಂ ಸೇವಾಮಹೇ ಭಾಸ್ಕರಂ ಸೇವಾಮಹೇ. ಹೀಗೆ ಮೇರುಗಿರಿ, ಮೇರುಗಿರಿ ಅಂದ್ರೆ ಸ್ಥಿರವಾದಂತಹದ್ದಂಥ. ಮೇರು ಒಲ್, ಮೇರು ಒಲ್, ಮೇರು ಒಲ್ ಇರೆ ಇರಲು. ಯಾರು? ಮುನಿ ಇರೆ ಇರಲು. ಮುನಿ ಆಗಿದ್ದಾಗ, ಒಂದಿಷ್ಟು ವಿಚಲಿತನಾಗದಿದ್ದಾಗ, ಈಗ ನಾಯಿಗಳು ಓಡಿಸಿಕೊಂಡು ಬಂದಾಗ ನಾಯಿಗಳು ಸ್ಥಿರವಾಗಿದ್ದ, ನಾಯಿಗಳು ಓಡಿಸಿಕೊಂಡು ಬರುವಾಗ ಆ ಓಡಿಸಲ್ಪಟ್ಟಂತಹ ವ್ಯಕ್ತಿ ಓಡಿದ್ರೆ ನಾಯಿಗಳು ಇನ್ನಷ್ಟು ಧೈರ್ಯದಿಂದ ಓಡಿಸ್ತವೆ. ಆದ್ರೆ ಅವನು ಒಂದು ವೇಳೆ ಸ್ಥಿರವಾಗಿದ್ರೆ ನಾವು ಓಡಿ ಈತನ ಮೇಲೆ ಆಕ್ರಮಣ ಮಾಡಬೇಕೋ ಬೇಡವೋ ಎಂಬ ಒಂದು ಹಿಂಜರಿಕೆಯ ಮನೋಭಾವ ಅವುಗಳಿಗೆ ಬರ್ತವೆ. ಯಾಕೆಂದ್ರೆ ಈತನು ನಮಗೆ ಹೆದರುವವನಲ್ಲ, ಅಂಜುವವನಲ್ಲ ಎಂಬುದು ಅವುಗಳಿಗೆ ಗೊತ್ತಾಗ್ತದೆ. ಹಾಗೆ ಮೇರುವಲ್ ಇರೆ ವನಮೃಗದ ಬಲ್. ನಾಯಿಗಳ್, ಆ ನಾಯಿಗಳು ಏನಾದವು, ನಾಯಿಗಳು ಏನು ಹೇಗೆ ವರ್ತಿಸಿದುವು? ನಾಯಿಗಳ್ ವನಮೃಗದವಲ್ ಉರ್ಕನ್ ಅಳಿದು. ಕಾಡಿನ ಜಿಂಕೆಗಳ ಹಾಗೆ. ವನಮೃಗ, ಮೃಗ ಅಂದ್ರೆ ಜಿಂಕೆ ಅಂತ ಅರ್ಥ ಇಲ್ಲಿ. ವನಮೃಗ ಅಂದ್ರೆ ಕಾಡಿನ ಯಾವುದೋ ಮೃಗ ಅಂತ ಅರ್ಥ ಅಲ್ಲ ಇಲ್ಲಿ. ವನಮೃಗ ಅಂದ್ರೆ ಜಿಂಕೆ ಎಂಬುದಾಗಿ ಅರ್ಥ. ಜಿಂಕೆ ಸಾಧು ಪ್ರಾಣಿ, ಜಿಂಕೆ ಕ್ರೂರ ಪ್ರಾಣಿ ಅಲ್ಲ. ಜಿಂಕೆ ಆಕ್ರಮಣ ಮಾಡಿ ಇನ್ನೊಂದು ಪ್ರಾಣಿಯನ್ನು ತಿನ್ನುವಂತಹದ್ದಾಗ್ಲಿ ಇಂಥ ಕೆಲಸವನ್ನು ಮಾಡುವುದಿಲ್ಲ. ಜಿಂಕೆಗಳೇ ಪರಸ್ಪರ ಕೋಡಿರಿಯುವಂತಹ ಕೆಲಸವನ್ನು ಮಾಡಬಹುದು, ಹಾಯುವಂತಹ ಕೆಲಸವನ್ನು ಮಾಡಬಹುದು. ಆದರೆ ಅವು ಆಕ್ರಮಣಕಾರಿ ಪ್ರಾಣಿಗಳಲ್ಲ. ವನಮೃಗದ ಒಲ್ ಕಾಡಿನ ಜಿಂಕೆಯ ಹಾಗೆ ಉರ್ಕನ್ ಅಳಿದು, ತಮ್ಮ ಶೌರ್ಯವನ್ನು, ಕೆಚ್ಚನ್ನು, ಪರಾಕ್ರಮವನ್ನು, ಆಕ್ರಮಣಕಾರಿ ಬುದ್ಧಿಯನ್ನು ಅಳಿದುಕೊಂಡು ಅಂದ್ರೆ ಬಿಟ್ಟು ಎಂಬ ಅರ್ಥ. ಸುಳಿದು ನಾಯಿಗಳು, ಅಲ್ಲಿ ನಾಯಿಗಳು ಅಲ್ಲಿ ಹೋಗಿ ಆ ಮುನಿಯ ಮೇಲೆ ಆಕ್ರಮಣ ಮಾಡಿ ಆತನನ್ನು ಕಚ್ಚಿ ಸೀಳಿ ಹಾಕುವಂತಹ ಆ ಕೆಲಸಕ್ಕೆ ಈತ ಕಳಿಸಿದಂತಹದ್ದು ಯಶೋಮತಿ. ಆದ್ರೆ ಅವುಗಳನ್ನೆಲ್ಲ ಬಿಟ್ಟು ಅಲ್ಲೇ ಸುತ್ತ ಸುಳಿದುವಂತೆ 500 ನಾಯಿಗಳು ಕೂಡ ಎಲ್ಲ ಶೌರ್ಯವಿಹೀನ ರೂಪಕ್ಕೆ ಬಂದು ಅವು ಸೊಕ್ಕನ್ನು ಅಳಿದು ಕೋಪವನ್ನು ಬಿಟ್ಟು ಅಲ್ಲಿ ಸುಳಿಲಿಕ್ಕೆ ಶುರು ಮಾಡಿದುವಂತೆ. ನಾಯಿಗಳು ನಿಂತಲ್ಲಿ ನಿಲ್ಲುವ ಕ್ರಮ ಇಲ್ಲ, ಅವು ಸುತ್ತಿ ಸುಳಿತಾ ಇರ್ತವೆ. ಹಾಗೆ ಉರ್ಕನ್ ಅಳಿದು ಸುಳಿದುವು ನಾಯಿಗಳು. ಸುಳಿದು ಅಂದ್ರೆ ಅಲ್ಲಿ ಸುತ್ತಾಡಿದು ಎಂಬರ್ಥ ನಾಯಿಗಳು. ಆ ನಾಯಿಗಳು ಹೀಗಾದು ಅಂದ್ರೆ ಈತನ ಪರಾಕ್ರಮ ಎಷ್ಟು, ಆತನ ಸ್ಥಿರತೆ ಮೇರುವಿನ ಹಾಗೆ, ಆತ ಹೆದರಲಿಲ್ಲ. ಮಹಾಮುನಿ ಈ ಸಂದರ್ಭಕ್ಕೆ ಬೇಕಾದಂತಹ ರೀತಿಯ ಪದಗಳನ್ನೇ ಉಪಯೋಗಿಸಿದ್ದಾನೆ. ನೇರವಾಗಿ ಪರಿಣಾಮಕಾರಿಯಾಗಿದೆ. ಆ ನಿರೂಪಣೆ ಪರಿಣಾಮಕಾರಿ ಆಗಬೇಕಾದ್ರೆ ಯುಕ್ತವಾದಂತಹ ಪದಗಳನ್ನೇ ಉಪಯೋಗಿಸಬೇಕು. ಅಲ್ಲಿ ಮಹಾಮುನಿ ಎಂಬುದನ್ನು ಉಪಯೋಗಿಸಿದ್ದಾನೆ. ವನಮೃಗದವಲ್, ಅವು ಹೇಗೆ ಸಾಧುಗಳಾದವು ಎಂಬುದಕ್ಕೆ ಹೋಲಿಕೆಯನ್ನು ಕೊಟ್ಟಿದ್ದಾನೆ. ಉರ್ಕನ್ ಅಳಿದು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆತ ಮೇರುಗಿರಿಯ ಹಾಗೆ ಅಂತ ಸ್ಥಿರತೆಯನ್ನು ಕೂಡ ಹೇಳಿದ್ದಾನೆ. 500 ನಾಯಿಗಳು ಕೂಡ ಹೀಗೆ ಪಾಪದ ನಾಯಿಗಳದು. ಪಾಪ ಅಂತ ಹೇಳಿದ್ರೆ ನಮ್ಮ ಪ್ರದೇಶದಲ್ಲಿ ಪಾಪ ಶಬ್ದದ ಬಳಕೆ ಇದೆ. ಪಾಪ ಅಂದ್ರೆ ಅದು ಸಂಸ್ಕೃತದಲ್ಲಿ ಹೇಳುವ ಪಾಪ ಪುಣ್ಯ, ಅದಕ್ಕೆ ಸಂಬಂಧಪಟ್ಟ ಪಾಪ ಅಲ್ಲ. ಪಾಪ ಅಂದ್ರೆ ಸಾಧು ಸ್ವಭಾವದ ಅಂತ ಅರ್ಥ. ಅವನು ಪಾಪದ ಮನುಷ್ಯ ಅಂತ ಹೇಳಿದ್ರೆ ಸಾಧು ಸ್ವಭಾವದವನು, ಕ್ರೂರ ಸ್ವಭಾವದವನಲ್ಲ ಎಂಬ ಅರ್ಥ. ಇದು ಪಾಪದ ನಾಯಿ ಅಂದ್ರೆ ಇದು ಸಾಧು ಸ್ವಭಾವದ ನಾಯಿ ಎಂಬ ಅರ್ಥ. ಹಾಗೆ ಈ ದನ ಹಾಯುವುದಿಲ್ಲ, ಬರೇ ಪಾಪ ಅಂದ್ರೆ ಸಾಧು ಎಂಬ ಅರ್ಥದಲ್ಲಿ. ಹಾಯುವುದಾದ್ರೆ ಈ ದನ ಜೋರು,
ಈ ಹಸು ಜೋರುಂಟು ಅಂತೇಳಿ. ಜೋರು ಜೋರು ಮತ್ತೆ ಪಾಪ ಅಂತ ಹೇಳುವ ಎರಡು ಪದಗಳು ನಮ್ಮ ಕರಾವಳಿಯ ಕನ್ನಡದಲ್ಲಿವೆ, ತುಳುವಿನಲ್ಲಿ ಇವೆ. ಈ ಪೆತ್ತ ಭಾರಿ ಜೋರು ಅಂತ ಹೇಳಿದ್ರೆ ಇದು ಬಹಳ ಹಾಯುವ ಪ್ರವೃತ್ತಿ ಉಳ್ಳಂತಹದ್ದು ಎಂಬ ಅರ್ಥ. ಈ ಪೆತ್ತ ಬಜಿ ಪಾಪ, ಈ ದನ ಈ ಹಸು ಬರೀ ಪಾಪ ಸಾಧು ಎಂಬ ಅರ್ಥ. ಹಾಗೆ ಪಾಪ ಎಂಬುದಕ್ಕೆ ವಿರುದ್ಧ ಪದ ಜೋರು ಎಂಬುದು ಸಾಮಾನ್ಯವಾಗಿ. ಹಾಗೆ ಜೋರು ಎಂಬುದಕ್ಕೆ ಪಾಪ, ಅದು ತುಳುವಿನಲ್ಲಿಯೂ ಇದೆ. ತುಳುವಿನ ಪ್ರಭಾವದಿಂದಾಗಿ ಹವ್ಯಕ ಕನ್ನಡದಲ್ಲಿಯೂ ಇದೆ. ಹಾಗೆ ಕರಾವಳಿಯ ಕನ್ನಡದಲ್ಲಿಯೂ ಇದು ಉಪಯೋಗಿಸಲ್ಪಡ್ತದೆ, ಜೋರು ಪಾಪ ಎಂಬಂತಹ. ಹಾಗೆ ಅವನು ಜೋರಿನ ಮನುಷ್ಯ, ಜೋರು ಎಂಬಂತಹದ್ದೇ. ಜೋರಿನ ಮನುಷ್ಯ, ಪಾಪದ ಮನುಷ್ಯ ಅಂತ ಹೇಳಿ. ಜೋರಿನ ಮನುಷ್ಯ ಎಂಬುದು ಬಹುಶಃ ಬೇರೆ ಕಡೆಯ ಕರಾವಳಿ ಅಲ್ಲದ ಬೇರೆ ಕಡೆಯ ಕನ್ನಡದಲ್ಲಿಯೂ ಇರಬಹುದು, ಇರುವ ಸಾಧ್ಯತೆ ಉಂಟು. ಆದ್ರೆ ಪಾಪ ಎಂಬುದು ಇದೆಯೋ ಇಲ್ವೋ ಗೊತ್ತಿಲ್ಲ. ಜೋರು ಮತ್ತೆ ಪಾಪ ಸಾಮಾನ್ಯ ವಿರೋಧ ಪಾದಗಳಾಗಿ ಇಲ್ಲಿಯ ಕನ್ನಡದಲ್ಲಿ ಬಳಕೆಯಲ್ಲಿವೆ. ಬಹುಶಃ ತುಳುವಿನ ಪ್ರಭಾವ ಇರಲೂಬಹುದು. ಅಂತೂ ಆ ಮಹಾಮುನಿಯ ವೈಶಿಷ್ಟ್ಯವನ್ನು ಈತ ತೋರಿಸ್ತಾ ಇದ್ದಾನೆ, ನಿರೂಪಿಸ್ತಾ ಇದ್ದಾನೆ. ಅವನು ತಳರದೆ, ಒಂದೆಷ್ಟು ಹಂದಾಡದೆ, ಮೇರುವಿನ ಹಾಗೆ ಸ್ಥಿರವಾಗಿ ಇದ್ದ. ನಾಯಿಗಳೇ ಬದಲಾವಣೆಯನ್ನು ಹೊಂದಿದವು. ತಮ್ಮ ಸ್ವಭಾವ ಕ್ರೂರ ಸ್ವಭಾವ, ಆ ಕ್ರೂರ ಸ್ವಭಾವದ ಬದಲಾವಣೆಯನ್ನು ಹೊಂದಿದವು. ಹಾಗೆ ಬದಲಾವಣೆ ಹೊಂದಲು ಈ ಮಹಾಮುನಿ ಸ್ಥಿರವಾಗಿದ್ದುದೇ ಕಾರಣ ಎಂಬುದನ್ನು ಸ್ಪಷ್ಟಪಡಿಸ್ತಾನೆ. ನಮಸ್ಕಾರ.